ಈ ವಿಡಿಯೋವನ್ನು ನೀವು ಚೆನ್ನಾಗಿ ನೋಡಿ ಮುಂದೆ ಇದರ ಕಟ್ಟಿಂಗನ್ನು ತೋರಿಸುತ್ತೇನೆ. ಆವಾಗ ನಾನು ಇದನ್ನು ತೋರಿಸಿರುವ ಉದ್ದೇಶ ಏನೆಂದು ನಿಮಗೆ ಗೊತ್ತಾಗುತ್ತದೆ. ನಾನು ಬೇರೆ ಥರದಲ್ಲಿ ಇದನ್ನು ಕಟ್ ಮಾಡುತ್ತೇನೆ, ಬೇರೆ ರೀತಿಯಲ್ಲಿ. ನೋಡಿ, ಇದು ಸರಿಯಾಗಿ ಬರುತ್ತಿದೆ. ಮತ್ತು ಶೋಲ್ಡರ್ನಲ್ಲಿಯೂ ನಿಮಗೆ ಈಗ ತೋರಿಸುತ್ತೇನೆ. ಮುಂದೆ ವಿಡಿಯೋ ನೋಡಿದಾಗ ಇದನ್ನು ನಾನು ಏಕೆ ತೋರಿಸುತ್ತೇನೆಂದು ನಿಮಗೆ ಗೊತ್ತಾಗುತ್ತದೆ. ಇಲ್ಲಿ ಶೋಲ್ಡರ್ನಲ್ಲಿ ನಾನು 1/4 ಇಂಚು ಹೆಚ್ಚು ಇಟ್ಟಿದ್ದೆ ಕಟ್ ಮಾಡುವಾಗ. ಇವಾಗ ನೋಡಿ, ಇದು ಎಲ್ಲಿ ಕಟ್ ಆಗುತ್ತದೆ ಅಂತ ನಿಮಗೆ ಗೊತ್ತಾಗುತ್ತದೆ. ಇಷ್ಟು ಕಟ್ಟಾಗಿ ಹೋಗುತ್ತದೆ. ಅದನ್ನು ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸುತ್ತಾ ಇದ್ದೇನೆ. ಇದನ್ನು ಸರಿಯಾಗಿ ನೋಡಿ, ನಿಮಗೆ ಮುಂದೆ ವಿಡಿಯೋ ನೋಡುವಾಗ ಇದು ಏನೆಂದು ಗೊತ್ತಾಗುತ್ತದೆ. ಇದು ಹೀಗೆ ಬರುವುದಕ್ಕೆ ಕಾರಣ ಏನೆಂದರೆ, ನಾವು ಇದನ್ನು ಒಳಗಡೆಗೆ ಕ್ರಾಸ್ ಆಗಿ ಕಟ್ ಮಾಡಿದ್ದೇವೆ. ಕಟ್ ಮಾಡುವಾಗ ಒಳಗಡೆ ಕ್ರಾಸ್ ಆಗಿ, ಅದಕ್ಕಾಗಿ ಇದು ಈ ರೀತಿ ಇಡುವಾಗ ನೋಡಿ ಈ ಥರ ಬರುತ್ತಾ ಉಂಟು ಹೊರಗಡೆಗೆ. ಈ ಹೊರಗಡೆಗೆ ಬಂದದ್ದನ್ನು ನಾವು ಇಲ್ಲಿ 1/4 ಇಂಚು ಕಟ್ ಮಾಡಿ ತೆಗಿಬೇಕಾಗುತ್ತದೆ. ಈ ರೀತಿ ಸ್ಕೇಲನ್ನು ಇಟ್ಟುಕೊಂಡು ಈ ರೀತಿ ಕಟ್ ಮಾಡಿದಾಗ ಇದು ನೋಡಿ ಸ್ಟ್ರೈಟ್ ಆಗಿ ಬಂತು ಈಗ. ಅದಕ್ಕಾಗಿ ನಾನು ಕಟ್ಟಿಂಗ್ನಲ್ಲಿ 1/4 ಇಂಚು ಮೊದಲು ಹೆಚ್ಚು ಇಟ್ಟಿದ್ದೆ, ಇದೇ ಕಾರಣಕ್ಕಾಗಿ. ಕೆಲವರು ಡಾಟಿಗೆ ಹೆಚ್ಚಿಗೆ ಬಟ್ಟೆ ಇಡಬೇಕು ಅಂತ ಕೇಳುತ್ತಾರೆ. ಡಾಟಿಗೆ ಬಟ್ಟೆ ಏನು ಹೆಚ್ಚಿಗೆ ಇಡಬೇಕಾಗಿಲ್ಲ. ನೋಡಿ, ಸರಿಯಾಗಿ ಇದೆ. 8.5 ಆರ್ಮ್ ಹೋಲ್ ಇಟ್ಟಿದ್ದೆ. ಈಗ ಅಳತೆ ಮಾಡಿ ಚೆಕ್ ಮಾಡಿ ನೋಡುವ. 8.5ಗೆ ಆರ್ಮ್ ಹೋಲ್ ಬರ್ತಾ ಇದೆ ಇಲ್ಲಿ. ಇದು ಕೂಡ ನೀವು ನೋಡಬಹುದು, 8.5 ಇಂಚು ಬಂದಿದೆ. ಇವಾಗ ಇದಕ್ಕೆ ಕೈಯನ್ನು ಕೂರಿಸುವಾಗ ಈ ಕಟ್ಟು ಮತ್ತು ಇಲ್ಲಿನ ಕಟ್ಟು ಎಲ್ಲ ಒಂದಕ್ಕೊಂದು ಮ್ಯಾಚ್ ಆದಾಗ ಕರೆಕ್ಟಾಗಿ ಅದು ಸ್ಟಿಚಿಂಗ್ ಬರುತ್ತದೆ. ಸೊಂಟ 34 ಇತ್ತು ನೋಡಿ, 4ನೇ ಒಂದು ಭಾಗ 8.5ಗೆ ಬಂದಿದೆ. ಇಲ್ಲಿ ಕೂಡ 1.5ಗೆ ಬರುತ್ತದೆ. ಎಲ್ಲವನ್ನು ಮ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಹೊಲಿಗೆ ಎಂಬುದು ಸರಿಯಾಗಿ ಬರುತ್ತದೆ ನೋಡಿ. ಇಲ್ಲಿನ ನ್ಯಾಚ್ಗಳು ಮತ್ತು ಇದು ಕೂಡ ಜಾಯಿಂಟ್ ಆಗುವಾಗ ಸರಿಯಾಗಿ ಬ್ಲೌಸ್ ರೆಡಿ ಆಗುತ್ತದೆ. ನಾನು ಯಾವ ರೀತಿಯಲ್ಲಿ ಬ್ಲೌಸನ್ನು ಅಳತೆ ಮಾಡುತ್ತೇನೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ನೋಡಿ. ಈ ಬ್ಲೌಸಿನ ಲೆಂತು 12.5 ಇದೆ. ಆಮೇಲೆ ನಾನು ಇದನ್ನು ಅಳತೆ ಮಾಡುತ್ತೇನೆ. ಹೂಕ್ ಪಟ್ಟಿ 6.5 ಇಂಚು ಇದೆ. ಹೂಕ್ ಪಟ್ಟಿ 6.5 ಇಂಚು ಇದೆ. ಅದರ ನಂತರ ಶೋಲ್ಡರನ್ನು ಅಳತೆ ಮಾಡುತ್ತೇನೆ. ಹೀಗೆ ನೀಟಾಗಿ ಇಟ್ಟುಕೊಂಡು ಇಲ್ಲಿಯೂ ಸುಕ್ಕು ಕಟ್ಟಬಾರದು, ಆ ಥರವಾಗಿ ಇಟ್ಟುಕೊಳ್ಳಬೇಕು. 10.5 ಇಂಚು ಶೋಲ್ಡರ್ ಇದೆ ನೋಡಿ, 10.5 ಇಂಚು. ಅದರ ನಂತರ ಇದರ ಚೆಸ್ಟು 40 ಇದೆ. ಅವರು 1 ಇಂಚು ಲೂಸ್ ಇಡಲು ಹೇಳಿದ್ದಾರೆ, 41 ಇಡುತ್ತೇನೆ. ಆಮೇಲೆ ಶೋಲ್ಡರ್ನ ಬಿಡುತ್ತು ನೋಡಬೇಕು, ಇಲ್ಲಿ ಎಷ್ಟಿದೆ ಅಂತ ನೋಡಿ. 2.5 ಇಂಚು ಇದೆ ಇಲ್ಲಿ. ಆಮೇಲೆ ಸ್ಲೀವ್ ಲೆಂತು 9.75 ಇದೆ. 9.75 ಸ್ಲೀವ್ ಲೆಂತ್ ಇದೆ. ನಂತರ ಇಲ್ಲಿದು ಅಗಲ ಎಷ್ಟಿದೆ ಎಂಬುದನ್ನು ನೋಡಬೇಕು. 11 ಇದೆ.
ಇದನ್ನು ಮೇಲಿನಿಂದಲ್ಲ ಒಳಗಿಂದ ನೋಡಿದರೆ ಒಳ್ಳೆಯದು. ನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಎಂಬುದನ್ನು ಕೂಡ ನಾವು ನೋಡಿಕೊಳ್ಳಬೇಕು. ನಾನು 14 ಇಲ್ಲಿಗೆ ಇಡುತ್ತೇನೆ, 14, ಏಕೆಂದರೆ 1 ಇಂಚು ಶೋಲ್ಡರ್ ಲೂಸಿಡಲು ಎದೆ ಲೂಸಿಡಲು ಹೇಳಿದ್ದಕ್ಕಿಂತ ಇದು 14 ಇದೆ, ಇಲ್ಲಿ 14 ಇಡುತ್ತೇನೆ. ನಂತರ ಇದರ ಆರಂ ಹೋಲನ್ನು ಅಳತೆ ಮಾಡಿಕೊಳ್ಳಬೇಕು. ಆರಂ ಹೋಲ್ ಅಳತೆ ಮಾಡುವಾಗ ಯಾವಾಗಲೂ ಒಳಗಿನ ಬದಿಯಿಂದಲೇ ಮಾಡಬೇಕು. ಈ ರೀತಿ ಇಟ್ಟುಕೊಂಡು ನೋಡಿ, ಒಳಬದಿಯಿಂದ ಮಾಡಿದರೆ ಕರೆಕ್ಟಾಗಿ ನಿಮಗೆ ಆರಂ ಹೋಲ್ ಸಿಗುತ್ತದೆ. ಹೊರಗಿನ ಬದಿಯಿಂದ ಮಾಡಿದರೆ ಸರಿಯಾಗುವುದಿಲ್ಲ. ನೋಡಿ 8.5 ಇದೆ, ಆರಂ ಹೋಲ್ ಇದರದ್ದು 8.5 ಇದೆ, 8.5 ಇಡುತ್ತೇನೆ. ನಂತರ ಬ್ಯಾಕ್ ಡೀಪ್ ಮತ್ತು ಬ್ಯಾಕ್ ವಿಡ್ತನ್ನು ಕೂಡ ಅಳತೆ ಮಾಡುವ. ನೋಡಿ ಈ ರೀತಿ ಇಟ್ಟು ಸರಿಯಾಗಿ ಇಟ್ಟುಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡುವ. 4.25 ಇದೆ, ಕೆಳಗೆ ಡೀಪು 4.25 ಇದೆ. ಮತ್ತು ಇಲ್ಲಿ ಸರಿಯಾಗಿ ಇಟ್ಟುಕೊಂಡು ನೋಡಿದಾಗ 6 ಇಂಚಿದೆ, ವಿಡ್ತ್ 6 ಇಂಚಿದೆ, ಡೀಪಿಗೆ 4.25 ಇದೆ. ಇಷ್ಟನ್ನೇ ಇಟ್ಟು ನಾವು ಬ್ಲೌಸನ್ನು ಕಟ್ ಮಾಡುವ. ಮತ್ತು ಕ್ರಾಸ್ ಪಟ್ಟಿಯ ಅಗಲ ಕೇವಲ 2 ಇಂಚಿದೆ. ನೋಡಿ ಇಲ್ಲಿ 2 ಇಂಚು ಕ್ರಾಸ್ ಪಟ್ಟಿ ಅಗಲ ಇದೆ. ಇವಾಗ ಎಲ್ಲ ಅಳತೆ ತೆಗೆದು ಆಯಿತು. ಇನ್ನು ಕಟ್ ಮಾಡುವುದನ್ನು ತೋರಿಸುತ್ತೇನೆ. ಕೆಲವರು ಈ ಡೀಪನ್ನು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡುತ್ತಾರೆ. ನೋಡಿ ಈ ಥರ ಈ ಮೇಲಿನ ಜಾಯಿಂಟಿಂದ ಇಲ್ಲಿ ತನಕ ಅಳತೆ ಮಾಡುತ್ತಾರೆ. ನಾನು ಈ ಥರ ಮಾಡುವುದಿಲ್ಲ, ನಾನು ಇದನ್ನು ಮಾತ್ರ ಅಳತೆ ಮಾಡಿಕೊಳ್ಳುತ್ತೇನೆ. ಇದನ್ನು ಅಳತೆ ಮಾಡಿ ಇದು ಇಲ್ಲಿಗೆ ಸರಿ ಬರುವಂತೆಯೇ ನಾನು ಕಟಿಂಗ್ ಮಾಡುತ್ತೇನೆ. ಹೇಗೆ ಎಂಬುದನ್ನು ನೀವು ಕೂಡ ನೋಡಿ. ಬ್ಲೌಸಿನ ಲೆಂತ್ 12.5 ಇತ್ತು, ಅದಕ್ಕೆ 1 ಇಂಚು ಆ್ಯಡ್ ಮಾಡಿ 13ವರೆಗೆ ಮಾರ್ಕನ್ನು ಹಾಕಿಕೊಳ್ಳುತ್ತಿದ್ದೇನೆ. ಇವಾಗ ಶೋಲ್ಡರನ್ನು ನಾವು 10.5 ಅಳತೆ ಮಾಡಿದ್ದೇವೆ. 10.5 ಅಂದರೆ ಇಲ್ಲಿ 5.25 ಆಗುತ್ತದೆ. ಅರ್ಧ ಇಂಚು ಮಾರ್ಜಿನ್ ಸೇರಿಸಿ 5.25 ಆಯಿತು. ನೋಡಿ ಇಲ್ಲಿ 5.25ಗೆ 10.5, ಅರ್ಧ ಇಂಚು ಮಾರ್ಜಿನ್. ಇಲ್ಲಿ ಎಷ್ಟು ಇಟ್ಟಿದ್ದೇವೋ ಅಷ್ಟೇ ಕೆಳಗೆ ಕೂಡ 5.25 ಇಡಬೇಕು. ಆಮೇಲೆ ಇದಕ್ಕೆ ಆರಂ ಹೋಲು ಮಾರ್ಕಿಂಗ್ ಹಾಕಿಕೊಳ್ಳಬೇಕು. ಆರಂ ಹೋಲು ಮತ್ತು ಎದೆ ಸುತ್ತ ಅಳತೆದ್ದು ಒಂದು 5.25 ಇಂಚಿಗೆ ಇಡುವ. ಇದರ ಆರಂ ಹೋಲ್ ರೌಂಡ್ ಕಮ್ಮಿ ಇರುವುದರಿಂದ ನಾವು ಜಾಸ್ತಿ ಡೀಪ್ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಚೆಸ್ಟ್ 41 ಇದ್ದರೂ ಕೂಡ ಇದರದ್ದು ಆರಂ ಹೋಲ್ ಕಮ್ಮಿ ಇದೆ, ಏಕೆಂದರೆ ಇದು ಫುಲ್ ಬಸ್ಟ್ ಬ್ಲೌಸ್ ಆಗಿದೆ. ಅದಕ್ಕಾಗಿ ಈ ರೀತಿ ಬಂದಿದೆ ಅಳತೆ. ಇದಕ್ಕೆ ಡಾಟನ್ನು 3 ಇಂಚಿನದ್ದು ಇಡಬೇಕಾಗುತ್ತದೆ. ಇದು ಫುಲ್ ಬಸ್ಟ್ ಬ್ಲೌಸ್ ಆಗಿದೆ. ಆರಂ ಹೋಲ್ ಕಮ್ಮಿ ಇದೆ, ಚೆಸ್ಟ್ ಜಾಸ್ತಿ ಇದೆ ಎಂದರೆ ಅದರ ಅರ್ಥ ಅದು ಫುಲ್ ಬಸ್ಟ್ ಬ್ಲೌಸ್ ಆಗಿರುತ್ತದೆ. ಆವಾಗ ನಾವು ಡಾಟನ್ನು ಹೆಚ್ಚು ಮಾಡಿಕೊಳ್ಳಬೇಕಾಗುತ್ತದೆ. ನಾರ್ಮಲ್ ಆಗಿ ನಾವು 2 ಇಂಚಿನ ಡಾಟನ್ನು ಇಡ್ತೇವೆ, ಇದಕ್ಕೆ 3 ಇಂಚಿನ ಡಾಟನ್ನು ಇಡಬೇಕಾಗುತ್ತದೆ. ನೋಡಿ 41 ಇಂಚು 10.25 ಅಂದರೆ 41 ಇಂಚ್ ಆಯಿತು. ಮತ್ತು ಇಲ್ಲಿ ಈ ಕಾರ್ನರಿಂದ 1 ಇಂಚು ಇವಾಗ ಇದನ್ನು ಈ ಸ್ಕೇಲನ್ನು ಇಡುವಾಗ ಇಲ್ಲಿ 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 3 ಕಡೆ ಒಂದೇ ಲೆಕ್ಕ ಟಚ್ ಆಗುವ ಹಾಗೆ ಇಟ್ಟುಕೊಳ್ಳಬೇಕು. ಇವಾಗ ಇದರ ರೌಂಡನ್ನು ಚೆಕ್ ಮಾಡುವ, 8ವರೆಗೆ ಬರುತ್ತದೆ ಇಲ್ಲವೋ ಎಂಬುದು. ಇಲ್ಲಿ ಮೇಲಿಂದ ಅರ್ಧ ಇಂಚು ಕೆಳಗೆ ಮಾರ್ಕ್ ಹಾಕಿ ಇಲ್ಲಿಂದ ಚೆಕ್ ಮಾಡುವ. ಅರ್ಧ ಇಂಚು ಮಾರ್ಜಿಗಿಂತ ಒಳಗೆ ಇಟ್ಟುಕೊಂಡು ನೋಡಿ 8ವರೆಗೆ ಸರಿಯಾಗಿ ಬಂದಿದೆ, ಕಾಣ್ಬೋದು. 8ವರೆಗೆ ಸರಿಯಾಗಿದೆ. ಇದಕ್ಕೆ ಈಗ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು ಇಡುವ. ಆಮೇಲೆ ಸೊಂಟದ ಅಳತೆ ಮಾರ್ಕನ್ನು ಹಾಕುವ. ಸೊಂಟ ಇದರದ್ದು 34 ಇದೆ. 34ರ ಅರ್ಧ 8.5, 4ನೇ ಒಂದು ಭಾಗ 8.5 ಆಗುತ್ತದೆ. 8.5 ಇಟ್ಟು ಅಲ್ಲಿಂದ ಮುಂದಕ್ಕೆ 1 ಇಂಚು ಡಾಟಿಗೆ ಮಾರ್ಕ್ ಹಾಕಬೇಕು. 1 ಇಂಚು ಡಾಟು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮತ್ತು ಲೂಸ್ ಮಾಡಲಿಕ್ಕಾಗಿ. ಆಮೇಲೆ ಇದಕ್ಕೆ ಇದನ್ನು ಸೇರಿಸಿ ಒಂದು ಲೈನನ್ನು ಹಾಕಿಕೊಳ್ಳುವ. 1.5 ಇಂಚು ಮಾರ್ಜಿಂಗು, 1 ಇಂಚು ಡಾಟಿಗೆ
ಇವಾಗ ಇದರದ್ದು ಬ್ಯಾಕ್ ಡೀಪಿಗೆ ಮಾರ್ಕ್ ಹಾಕುವ. 4 ಕಾಲು ಇತ್ತಲ್ಲ, 4 ಕಾಲು ಅಂದರೆ 3/4 ಇಂಚು ಮೇಲಕ್ಕೆ ಹಾಕಬೇಕು. 4 ಕಾಲು ಅಂದರೆ 5 ಇಂಚಿಗೆ ಮಾರ್ಕ್ ಹಾಕಿಕೊಳ್ಳಬೇಕು. ಯಾಕಂತ ಹೇಳಿದರೆ 1/4 ಇಂಚು ಇಲ್ಲಿ ಮಾರ್ಜಿಂಗ್ ಹೋಗ್ತದೆ, ಅರ್ಧ ಇಂಚು ಇಲ್ಲಿ ಹೋಗುತ್ತದೆ. ಆವಾಗ 3/4 ಇಂಚು ನಾವು ಹೆಚ್ಚಿಗೆ ಸೇರಿಸಿದ್ದು ಸರಿ ಹೋಗುತ್ತದೆ. ಇವಾಗ ಇದರ ಬಿಡ್ತು ನಾವು ಅಳತೆ ಬ್ಲೌಸಲ್ಲಿ ತಗೊಂಡಿದ್ದು 6. ಹಾಗಾದರೆ ನಾವು 2 3/4 ಮಾರ್ಕನ್ನು ಹಾಕಿಕೊಳ್ಳಬೇಕು. 1/4 ಇಂಚು ಇಲ್ಲಿ ಮಾರ್ಜಿಂಗಲ್ಲಿ ಹೋಗುತ್ತದೆ, ಆವಾಗ 6 ಇಂಚು ರೆಡಿ ಸಿಗುತ್ತದೆ. ಇಲ್ಲಿ ಮಧ್ಯದ ಬಿಡ್ತನ್ನು ನಾವು ತಗೊಂಡಿದ್ದು 2.5 ಇಂಚು. ಅಳತೆ ಬ್ಲೌಸಲ್ಲಿ 2.5 ಇಂಚು ಬಿಡ್ತಿತ್ತು. ಅದೇ ಪ್ರಕಾರ ಇವಾಗ ಇಲ್ಲಿ 2.5 ಇತ್ತಲ್ಲ, ನೋಡಿ 2.5. ಇಲ್ಲಿ ಎಷ್ಟು ಇಡಬೇಕೆಂದರೆ ಇಲ್ಲಿ ನಾನು 3.5 ಇಡುತ್ತೇನೆ. ಯಾಕಂತ ಹೇಳಿದರೆ ನಾನು ಒಳಗಿನ ಸೈಡಿಗೆ ಕ್ರಾಸ್ ಮಾಡುವುದರಿಂದ 1/4 ಇಂಚು ಇಲ್ಲಿ ಆಮೇಲೆ ಹೋಗುತ್ತದೆ. ಇವಾಗ ತೋರಿಸ್ತೇನೆ ನೋಡಿ. ನಾನು ಇಲ್ಲಿ ಶೋಲ್ಡರ್ ಜಾರದಂತಿರಲು 1/4 ಇಂಚು ಒಳ ಸೈಡಿಗೆ ಮಾರ್ಕನ್ನು ಮಾಡಿಕೊಳ್ಳುತ್ತೇನೆ. ನೋಡಿ 1/4 ಇಂಚು ಡೌನ್ ಮಾಡಿ ಇಲ್ಲಿ ಕಟಿಂಗ್ ಮಾಡುತ್ತೇನೆ. ಅದಕ್ಕಾಗಿ ನಾನು ಇಲ್ಲಿ ಕೂಡ 1/4 ಇಂಚು ಹೆಚ್ಚು ಇಟ್ಟಿದ್ದೇನೆ. ಮತ್ತು ಈ ಕಾರ್ನರಿಂದ 1 ಇಂಚು ಒಳಕ್ಕೆ ಮಾರ್ಕ್ ಹಾಕಿ ಇದೇ ಸ್ಕೇಲನ್ನು ಈ 3 ಲೈನಿಗೂ ಟಚ್ ಆಗುವಂತೆ ಇಡಬೇಕು. ನೋಡಿ ಇಲ್ಲಿ ಇಲ್ಲಿ ಇಲ್ಲಿ. ಇವಾಗ ಇದು ರೌಂಡ್ ಶೇಪ್ ಸರಿಯಾಗಿ ಬಂತು. ಇಲ್ಲಿ ನಾನು ಡಾಟಿಗೆ 4 3/4 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತಿದ್ದೇನೆ. ನೋಡಿ ಇಲ್ಲಿಂದ 4 3/4 ಮತ್ತು ಡಾಟಿದ್ದು ಎತ್ತರ 4.5 ಇಂಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಡಾಟ್ 1 ಇಂಚಿದ್ದೇ ನಾವು ಹಾಕುವ. 1 ಇಂಚಿಗೆ ಜಾಸ್ತಿ ಡಾಟ್ ಹಾಕಿದರೆ ಬೆನ್ನು ಮೇಲಕ್ಕೆ ಎತ್ತಿದಂತೆ ಆಗುತ್ತದೆ. ಅದಕ್ಕಾಗಿ 1 ಇಂಚಿಗೆ ಮಾತ್ರ ಡಾಟ್ ಹಾಕಬೇಕು. ಮತ್ತು ಇಲ್ಲಿ ಕೂಡ ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಹಾಕಿಕೊಳ್ಳಬೇಕು. ಅದು ಏಕೆಂದು ತಿಳಿಸುತ್ತೇನೆ ನೋಡಿ. ಇವಾಗ ಈ ಡಾಟನ್ನು ಹಾಕಿದಾಗ ಏನಾಗುತ್ತದೆ ಅಂತ ಹೇಳಿದರೆ, ಇವಾಗ ನೋಡಿ ಇದು ಲೈನು ಸ್ಟ್ರೈಟ್ ಆಗಿ ಬರುತ್ತದೆ. ಈ ಲೈನ್ ಒಂದು ವೇಳೆ ಈ ಲೈನಲ್ಲಿ ಕಟ್ ಮಾಡಿದರೆ ಇಲ್ಲಿ ಮೇಲಕ್ಕೆ ಎತ್ತಿದಂತೆ ಆಗುತ್ತದೆ. ನೋಡಿ ಈ ಸೈಡ್ ಮೇಲಕ್ಕೆ ಎತ್ತಿದಂತೆ ಇರಬಾರ್ದು ಅಂಥೇಳಿ ನಾವು ಇಲ್ಲಿ ಅರ್ಧ ಇಂಚು ಮೇಲೆ ಮಾರ್ಕನ್ನು ಹಾಕಿದ್ದೇನೆ ಅಷ್ಟೇ, ಬೇರೆ ಏನು ಇದರಲ್ಲಿ ಇಲ್ಲ. ಇದರ ಸೊಂಟ 34, ಎದೆ 41. ಇವಾಗ ಇದನ್ನು ಕಟ್ಟು ಮಾಡಿಕೊಳ್ಳುವ. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ಟು ಮಾಡಿಕೊಂಡೇ ಆಯಿತು. ಇಲ್ಲಿ ಆಮೇಲೆ ಕಟ್ ಮಾಡುತ್ತೇನೆ. ಇಲ್ಲಿ ಕೂಡ ಇವಾಗ ಇದು ಓಪನ್ ಸೈಡು. ಇಲ್ಲಿ ನಾವು ಫ್ರಂಟನ್ನು ಕಟ್ ಮಾಡುವ, ಬ್ಲೌಸಿನ ಮುಂಭಾಗವನ್ನು ಕಟ್ ಮಾಡುವ. ಅದಕ್ಕಿಂತ ಮೊದಲು ಹೂಕ್ ಪಟ್ಟಿಗೆ ಮಾರ್ಜಿಂಗ್ ಆಗಿ ಲೈನನ್ನು ಹಾಕಿಕೊಳ್ಳುವ. ಅರ್ಧ ಇಂಚು ಮಾರ್ಜಿಂಗ್ ಸಾಕಾಗುತ್ತದೆ. ಈ ರೀತಿ ಇವಾಗ ಇದನ್ನು ಇಲ್ಲಿ ಇಟ್ಟು ಮುಂಭಾಗಕ್ಕೆ ಮಾರ್ಕನ್ನು ಹಾಕುವ. ಇವಾಗ ಮುಂಭಾಗಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ. ಇಲ್ಲಿ 1 ಇಂಚು ನಾನು ಎಕ್ಸ್ಟ್ರಾ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಇದರದ್ದು ಡಾಟು 3 ಇಂಚಿನ ಡಾಟ್ ಇದೆ. ಇಲ್ಲಿ ಮುಂದಕ್ಕೆ ಇಟ್ಟಿದ್ದರೆ ಇಲ್ಲಿ ತುಂಬ ಕ್ರಾಸ್ ಆಗುತ್ತದೆ. ಅದಕ್ಕಾಗಿ ಇಲ್ಲಿ 1 ಇಂಚು ಬಿಟ್ಟು ಫುಲ್ವಸ್ಟ್ ಬ್ಲೌಸ್ ಆಗಿರುವುದರಿಂದ ಇಲ್ಲಿ 1 ಇಂಚು ಬಿಟ್ಟು ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇವಾಗ ಅದನ್ನು ವಿವರವಾಗಿ ತಿಳಿಸುತ್ತೇನೆ ನೋಡಿ. ಈಗ ಇದನ್ನು ಸೇಮ್ ಟು ಸೇಮ್ ಕೆಳಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ. ಇಲ್ಲಿಂದ ಇಲ್ಲಿ ಕೂಡ ಇಲ್ಲಿ
ಅನಂತರ ಇಲ್ಲಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕಿಕೊಳ್ಳುವ. ಸೇಮ್ ಟು ಸೇಮ್ ಇಲ್ಲಿ ಶೋಲ್ಡರ್ ಇದು ಮಾರ್ಕನ್ನು ಕೆಳಗೆ ಹಾಕಿಕೊಂಡು ಇಲ್ಲಿ ಕೂಡ ಹಾಕಿದ್ದೇನೆ. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು 5.25 ಇಂಚು ಇಟ್ಟಿದ್ದೆವು ಶೋಲ್ಡರ್. ಇವಾಗ ಇಲ್ಲಿ ಕೂಡ ಅಳತೆ ಮಾಡಿ ನೋಡಬೇಕು. ಇಲ್ಲಿಂದ ಇಲ್ಲಿ ನೋಡಿ 5.25, ಇದಕ್ಕಿಂತ 1.25 ಇಂಚು ಕಡಿಮೆ ಮಾಡಬೇಕು. 5.25 ಇಲ್ಲಿ ಇಟ್ಟಿದ್ದೇವೆ, ಇಲ್ಲಿ 5.25ಗಿಂತ 3/4 ಇಂಚು ಕಡಿಮೆ ಮಾಡಿ ಈ ಲೈನನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಮತ್ತು ಈ ಕಾರ್ನರ್ನಿಂದ 1 ಇಂಚು ಬಿಟ್ಟು ಮಾರ್ಕ್ ಹಾಕಿಕೊಳ್ಳಿ. ಈ ಥರ ಇದು ಫ್ರಂಟ್ ಆರ್ಮ್ ಹೋಲ್. ಮತ್ತು ಇಲ್ಲಿಗೆ ಲೂಸ್ ಬಿಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಕೆಲವರು ಆರ್ಮ್ ಹೋಲು ಲೂಸ್ ಯಾಕೆ ಇಡಲಿಲ್ಲ ಅಂತ ಕೇಳ್ತಾರೆ, ಡಾಟಿಗಾಗಿ ಯಾಕೆ ಇಡುವುದಿಲ್ಲ ಅಂತ ಕೇಳ್ತಾರೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಮಾಡುವಾಗ 8.5 ಇತ್ತು. ಇವಾಗ ಇದನ್ನು ಅಳತೆ ಮಾಡಿದರೆ 9 ಇಂಚು ಇರುತ್ತದೆ. ಏಕೆಂದರೆ ಇದು 3/4 ಇಂಚು ಒಳಗೆ ಹೋಯ್ತಲ್ಲ, ಅದಕ್ಕಾಗಿ. ಬೇಕಾದರೆ ತೋರಿಸುತ್ತೇನೆ ನೋಡಿ. ತುಂಬ ಜಾಸ್ತಿ ಬರ್ತಾ ಉಂಟು ನೋಡಿ. ಇದು ಡಾಟಲ್ಲಿ ಹೋಗ್ತದೆ. ಡಾಟಿಗೆ ಎಕ್ಸ್ಟ್ರಾ ಮಾರ್ಜಿಂಗ್ ಇಡುವ ಅಗತ್ಯ ಇಲ್ಲ. ಮತ್ತು ಬ್ಯಾಕಿಂದ ಫ್ರಂಟಿಗೆ 1.5 ಇಂಚು ಹೆಚ್ಚು ಇಡಬೇಕು. 1.5 ಇಂಚು ಕೆಳಕ್ಕೆ ಮಾರ್ಕ್ ಮಾಡಿ ಲೈನನ್ನು ಹಾಕಿಕೊಂಡಿದ್ದೇನೆ. ಏಕಂತ ಹೇಳಿದರೆ 1.5 ಇಂಚು ಯಾಕೆ ಬಿಟ್ಟಿದ್ದೆ ಎಂದರೆ ಈ ಕ್ರಾಸ್ ಪಟ್ಟಿ ಇದು ಆಲ್ರೆಡಿ ಸೇರಿಕೊಂಡೇ ಬರುತ್ತದೆ. ಕ್ರಾಸ್ ಪಟ್ಟಿದ್ದು ಸೇರಿಸಿ 1.5 ಇಂಚು ಕೆಳಗೆ ಇಟ್ಟಿದ್ದೇನೆ. ಕ್ರಾಸ್ ಪಟ್ಟಿ ಇದರಿಂದಲೇ ಸಪ್ರೇಟಾಗಿ ಕಟ್ ಮಾಡಲಿಕ್ಕಿಲ್ಲ, ಇದರಲ್ಲಿಯೇ ಬರುತ್ತದೆ. ಅದಕ್ಕಾಗಿ 1.5 ಇಂಚು ಕೆಳಗೆ ಮಾರ್ಕ್ ಹಾಕಿದ್ದೇನೆ. ಈಗ ಕ್ರಾಸ್ ಪಟ್ಟಿದ್ದು ಬಿಡ್ತು 2 ಇಂಚು ಇತ್ತು, 3 ಇಂಚಿಗೆ ಮಾರ್ಕ್ ಹಾಕಿಕೊಳ್ಳುತ್ತೇನೆ. ಇದು ಕ್ರಾಸ್ ಪಟ್ಟಿದು ಮಾರ್ಕ್. ಇವಾಗ ಮುಂಭಾಗದ್ದು ಹೂಕ್ ಪಟ್ಟಿದ್ದು ಲೆಂತ್ ಮಾರ್ಕ್ ಹಾಕುತ್ತೇನೆ. ಇದರ ಕ್ರಾಸ್ ಪಟ್ಟಿದ್ದು ಲೆಂತ್ ಇದ್ದದ್ದು 6.5 ಇಂಚು. ನೋಡಿ, ಈ ಕೆಳಗಿನಿಂದ ಇಲ್ಲಿಗೆ ಅಳತೆ ಮಾಡಿ 6.5 ಇಂಚು ಕ್ರಾಸ್ ಪಟ್ಟಿದ್ದು ಲೆಂತ್ ಇತ್ತು. ಅದಕ್ಕೆ 2.5 ಇಂಚನ್ನು ಸೇರಿಸಿ. ನಾನು ಕಟ್ ಮಾಡುವ ಲೆಕ್ಕದಲ್ಲಿ 2.5 ಇಂಚನ್ನು ಸೇರಿಸಬೇಕು. ಇಲ್ಲಿಗೆ 2.5 ಇಂಚು. ಇವಾಗ ಈ ಕಾರ್ನರ್ನಿಂದ 1/2 ಇಂಚು ಬಿಟ್ಟು ಇಲ್ಲಿ 2.5 ಬಂದಿದೆ, ಇಲ್ಲಿಗೆ ಒಂದು ಲೈನನ್ನು ಹಾಕಿಕೊಳ್ಳಿ ಇಲ್ಲಿಗೆ. ಇವಾಗ ಮಾರ್ಜಿಂಗ್ ಲೈನ್, ಅದಕ್ಕೆ ಇದು ಲೈನು ರಾಂಗ್ ಆಗಿದೆ, ಇದು ಸರಿಯಾದ ಗೆರೆ. ಇಲ್ಲಿಗೆ ಇನ್ನೊಮ್ಮೆ ಹೇಳುತ್ತೇನೆ, 6.5 ಇಂಚು ಹುಕ್ ಪಟ್ಟಿ, ಅದಕ್ಕೆ 2.5 ಇಂಚು ಸೇರಿಸಿ ಲೈನನ್ನು ಹಾಕಿಕೊಳ್ಳಬೇಕು. ಇದು ಮುಂಭಾಗ. ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕಿ ಇಲ್ಲಿಂದ 2.25ಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇವಾಗ ಈ ಲೈನನ್ನು ಇದಕ್ಕೆ ಸೇರಿಸಿಕೊಳ್ಳಬೇಕು ಈ ರೀತಿ. ಮತ್ತು ಇಲ್ಲಿಂದ 1 ಇಂಚು ಕಾರ್ನರ್ನಿಂದ ಬಿಟ್ಟು ನೆಕ್ ರೌಂಡನ್ನು ಹಾಕಿಕೊಳ್ಳಬೇಕು. ಇವಾಗ ಇಲ್ಲಿಂದ ಈಚೆಗೆ ಇದು ಬಂತು ನೋಡಿ. ಇಲ್ಲಿ 1/4 ಇಂಚು ಒಳಗಡೆಗೆ ಮಾರ್ಕ್ ಹಾಕಿಕೊಳ್ಳಬೇಕು. ಇದನ್ನು ಕಟ್ ಮಾಡಿ ತೋರಿಸುತ್ತೇನೆ.
ಇದು ಪ್ಲಸ್ ಫುಲ್ ಬಸ್ಟ್ ಆಗಿರೋದರಿಂದ ಇಷ್ಟೆಲ್ಲ ಇದು ಮಾಡಬೇಕಾಯಿತು. ಇಲ್ಲಾಂದರೆ ಇದು ಇಲ್ಲಿಂದಲೇ ಬರುತ್ತಿತ್ತು ಒಳಗಡೆಯಿಂದ. ಫುಲ್ ಬಸ್ಟಿಗಾಗಿ ಇದನ್ನು ಮುಂದಕ್ಕೆ ತೆಗೆದುಕೊಂಡಿದ್ದೇನೆ. ಇವಾಗ ಇದರ ಸೊಂಟದ ಅಳತೆ ಮಾರ್ಕ್ ಮಾಡಿ ಮತ್ತು ಡಾಟ್ನ ಅಳತೆಯನ್ನು ಕೂಡ ಮಾರ್ಕ್ ಮಾಡಿಕೊಡುತ್ತೇನೆ. ಇಲ್ಲಿಂದ ಇದರ ಸೊಂಟದ ಸುತ್ತಳತೆ 34 ಇತ್ತು, 8.5. ಇಲ್ಲಿಂದ ಇಲ್ಲಿಗೆ 3 ಇಂಚು ಡಾಟಿಗೆ, ಆಮೇಲೆ ಮಾರ್ಜಿಂಗ್ 2 ಇಂಚು ತಗೊಳ್ಳುವ. ಏಕೆಂದರೆ ಸೊಂಟ ಕೆಳಗೆ ಬರುವುದು, ಇಲ್ಲಿ ಬರುವಾಗ ಜಾಸ್ತಿ ಆಗ್ತದೆ. 1.5 ತಗೊಂಡ್ರೆ ಕಮ್ಮಿ ಆಗ್ತದೆ, ಅದಕ್ಕೆ 2 ಇಂಚು ತಗೊಂಡಿದ್ದೀನಿ. ಅಂದರೆ ಟೋಟಲ್ ಆಗಿ 5 ಇಂಚು. 3 ಇಂಚು ಡಾಟಿಗೆ 2 ಇಂಚು ಎಕ್ಸ್ಟ್ರಾ. ಇವಾಗ ಇದಕ್ಕೆ ಈ ಲೈನನ್ನು ಇಲ್ಲಿಂದ ಸೇರಿಸಿ ಈ ರೀತಿ. ಇವಾಗ ಫ್ರಂಟಿದ್ದು ಮಾರ್ಕ್ ಕಂಪ್ಲೀಟ್ ಆಗಿದೆ. ಇದು ಫ್ರಂಟಿದ್ದು ಮಾರ್ಕ್ ಆಯಿತು. ಇವಾಗ ಅದು ಡಾಟಿದ್ದು ಮಾರ್ಕ್ ಹಾಕಿಕೊಳ್ಳುವ. ಇಲ್ಲಿಂದ 3 ಇಂಚು ಬಿಟ್ಟು ಇಲ್ಲಿ 3 ಇಂಚಿಗೆ, ಇಲ್ಲಿ 1.5. ಈ ಡಾಟಿನ ಉದ್ದ ಕೂಡ ಜಾಸ್ತಿನೇ ಇಡಬೇಕಾಗ್ತದೆ. 3 ಇಂಚು ಇರುವುದರಿಂದ ಇದನ್ನು ಕೂಡ ನಾವು 2.25 ಅಷ್ಟಾದರೂ ಇಡಬೇಕಾಗುತ್ತದೆ. ಇವಾಗ ಮೇನ್ ಡಾಟ್ ಇದು ಮಾರ್ಕ್ ಆಯಿತು. ಈಚೆಯಿಂದ ಮೇಲಿನ ಬದಿಯ ಡಾಟನ್ನು, ಕಂಕುಳಿನ ಡಾಟನ್ನು ಕೂಡ ಮಾರ್ಕ್ ಮಾಡುವ. ಈ ಮಧ್ಯದಲ್ಲಿ ಇಲ್ಲಿಂದ ಮೇಲಕ್ಕೆ 2.5 ಇಂಚು ಬಿಟ್ಟು ಮಾರ್ಕ್ ಹಾಕಿ, ಮತ್ತು ಇಲ್ಲಿ 1/2 ಇಂಚು ಡಾಟ್. ಇವಾಗ ಸೆಂಟರ್ ಡಾಟ್ ಇದು ಮಾರ್ಕ್ ಹಾಕುವ. ಇಲ್ಲಿಂದ ಮೇಲಕ್ಕೆ 1/2 ಇಂಚು ಬಿಟ್ಟು ಮಾರ್ಕ್ ಹಾಕಿಕೊಳ್ಳುವ. ಮತ್ತು ಈ ಡಾಟ್ನ ಮಧ್ಯದ ಗ್ಯಾಪನ್ನು ಜಾಸ್ತಿ ಇಡುವ. ಇಲ್ಲಿಂದ 1.25 ಇಟ್ಟಿದ್ದೇನೆ, ಇಲ್ಲಿಂದಲೂ 1.25 ಇಂಚಿಗೆ ಹಾಕುವ. ನಾರ್ಮಲ್ ಬ್ಲೌಸಿಗೆ ಮಧ್ಯದಲ್ಲಿ 3 ಇಂಚು, ಚಿಕ್ಕ ಬ್ಲೌಸಿಗೆ ಮಧ್ಯದಲ್ಲಿ 2-2.5 ಇಂಚು. ಈ ಥರ ಬ್ಲೌಸ್ ದೊಡ್ಡದಾಗುತ್ತಾ ಹೋದ ಹಾಗೆ ಗ್ಯಾಪ್ ಕೂಡ ಜಾಸ್ತಿ ಮಾಡುತ್ತಾ ಹೋಗಬೇಕು. ಒಂದು ಇಂಚಿದು ಡಾಟು ಇಲ್ಲಿಗೆ, ಇಲ್ಲಿ ಕೂಡ 1 ಇಂಚಿದು ಡಾಟು. ಇವಾಗ ಈ ಫ್ರಂಟ್ ಪಟ್ಟಿಗೆ ಒಂದು ಶೇಪನ್ನು ಕೊಡುವ. ಇಲ್ಲಿಂದ 1 ಇಂಚು ಮೇಲಕ್ಕೆ, ಇಲ್ಲಿಂದ 1/4 ಇಂಚು ಮೇಲಕ್ಕೆ ಇಟ್ಟು ಒಂದು ಲೈನನ್ನು ಹಾಕಿಕೊಳ್ಳುವ. ಈ ಥರ ಇದು ಕ್ರಾಸ್ ಪಟ್ಟಿಯನ್ನು ಸೇರಿಸಿಕೊಂಡು ಪ್ಯಾಂಟ್ ರೆಡಿಯಾಗಿದೆ. ಕ್ರಾಸ್ ಪಟ್ಟಿ ಸಪ್ರೇಟಾಗಿ ಕಟ್ ಮಾಡಲಿಕ್ಕಿಲ್ಲ, ಇದರಲ್ಲಿಯೇ ಬಂತು. ಇಲ್ಲಿಂದ ಸ್ವಲ್ಪ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿ ಇದನ್ನು ಇನ್ನು ಕಟ್ ಮಾಡಿಕೊಳ್ಳುವ. ಇದು ಕೆಳಗಡೆ ಕ್ರಾಸ್ ಪಟ್ಟಿ. ಇವಾಗ ಎಲ್ಲ ಡಾಟ್ಗಳಿಗೆ ಕಟ್ಗಳನ್ನು ಹಾಕಿಕೊಳ್ಳಿ. ಆವಾಗ 2 ಬದಿಯ ಡಾಟ್ಗಳು ಕರೆಕ್ಟಾಗಿ ಬರುತ್ತವೆ. ಎಲ್ಲದಕ್ಕೂ ಇದೇ ರೀತಿ ಕಟ್ಟನ್ನು ಹಾಕಿಕೊಳ್ಳಬೇಕು. ಇವಾಗ ಹಿಂಭಾಗ ಮತ್ತು ಮುಂಭಾಗ ಎರಡನ್ನು ಒಟ್ಟಿಗೆ ಇಟ್ಟುಕೊಂಡು ಇದನ್ನು ಲೈಟಾಗಿ ಸ್ವಲ್ಪ 1/4 ಇಂಚಿನಷ್ಟು ಕಟ್ ಮಾಡಿಕೊಂಡಿದ್ದೇನೆ.
ಇದು ಶೋಲ್ಡರ್ ಜಾರದಂತಿರಲು ಮಾಡಿದಂಥ ಉಪಾಯ. ಇನ್ನೂ ಬೇಕಾದರೆ ಸ್ವಲ್ಪ ಇಲ್ಲಿಂದಲೂ ಕಟ್ಟಿ ಮಾಡಿಕೊಳ್ಳಬಹುದು, ಕೆಲವರು ಮಾಡುತ್ತಾರೆ. ಈ ರೀತಿ ಕೂಡ ಸ್ವಲ್ಪ ಕಟ್ ಮಾಡಿಕೊಳ್ಳಬಹುದು ಬೇಕಾದರೆ. ಇವಾಗ ನೋಡಿ, ಡಾಟ್ ಹಾಕಿದಾಗ ಇದು ಸ್ಟ್ರೈಟ್ ಆಗಿ ಬಂತು ಲೈನ್. ಇದನ್ನು ಅರ್ಧ ಕಟ್ಟು ಮಾಡದೇ ಇರುವಾಗ ಇದು ಈ ರೀತಿ ಬರುತ್ತಾ ಇತ್ತು ಅಷ್ಟೇ. ಇನ್ನು ಸ್ಲೀವ್ ಕಟ್ಟು ಮಾಡೋದನ್ನು ತೋರಿಸುತ್ತೇನೆ ನೋಡಿ. ಕ್ರಾಸ್ ಪಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ನೋಡಿ, ಕುತ್ತಿಗೆಯ ಮುಂಭಾಗದ್ದು ಮೇಲಿಂದ ಅರ್ಧ ಇಂಚು ಬಿಟ್ಟು ಇಲ್ಲಿಗೆ ಸರಿಯಾಗಿ ಬಂದಿದೆ. ಇನ್ನು ಇಲ್ಲಿ ಇದರ ಮಾರ್ಜಿಂಗನ್ನು ಹಿಡಿದು ಇವಾಗ ಇಲ್ಲಿ ಉಳಿದಿರುವಂಥದ್ದು 1 ಇಂಚು ಏನಿದೆ, ಇದು ಡಾಟ್ ಇದ್ದು ಬಟ್ಟೆ, ಮತ್ತು ಇದರ ಮಾರ್ಜಿಂಗು 1 ಇಂಚು ಮಾರ್ಜಿಂಗು ಇಲ್ಲಿ ಕೆಳಗೆ ಇಟ್ಟು ನೋಡಿದಾಗ ನೋಡಿ, ಇಲ್ಲಿ ಉಳಿದಿರುವುದು ಇದು ಡಾಟ್ ಇದ್ದು. ಈ ಡಾಟನ್ನು ಹಾಕಿದಾಗ ಈ ಕ್ರಾಸ್ ಪಟ್ಟಿ ಮತ್ತು ಇದು ಎಲ್ಲವೂ ಒಂದಕ್ಕೆ ಒಂದು ಮ್ಯಾಚಿಂಗ್ ಆಗುತ್ತದೆ, ಏನು ಎಕ್ಸ್ಟ್ರಾ ಉಳಿಯುವುದಿಲ್ಲ. ಇಲ್ಲಿ ಉಳಿದಿರುವಂಥದ್ದು ಈ ಡಾಟಿನಲ್ಲಿ ಹೋದರೆ ಆಯಿತು. ಇದರ ಸ್ಲೀವ್ಸ್ ಲೆಂತ್ ಇದ್ದದ್ದು 9.75. ಸ್ಲೀವ್ಸ್ ಲೆಂತ್ 9.75, ಕೈ ಉದ್ದ 9.75 ನೋಡಿ. ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ 10 ಕಾಲಿಗೆ. ಈ ಮಧ್ಯದ ಬಿಡ್ತು ಇದ್ದದ್ದು ಆರ್ಮ್ ಹೋಲ್ ರೌಂಡು 14.25 ಅಂದರೆ 7 ಕಾಲು. ಇವಾಗ ಏಳು ಕಾಲು ಇದೆ. 7 ಕಾಲಿಗೆ ಅರ್ಧ ಫೋಲ್ಡ್ ಮಾಡಿ ಇಲ್ಲಿ ಎಷ್ಟು ಬರುತ್ತದೆ, 3.25 1 ಪಾಯಿಂಟ್. ಈ ರೀತಿ ಲೈನನ್ನು ಹಾಕಿಕೊಳ್ಳಿ. ಆಮೇಲೆ ಕ್ರಾಸ್ ಲೈನ್. ಸ್ಲೀವ್ ಇದ್ದು ಕೆಳಗಿನ ಬಿಡ್ತು ಇದ್ದದ್ದು 11 ಅಂದರೆ 5.25. ಇವಾಗ ಇದಕ್ಕೆ ಶೇಪ್ ಸ್ಕೇಲ್ನಿಂದ ಲೈನನ್ನು ಹಾಕಬೇಕು. ಈ ಬದಿಯಿಂದ ಒಂದು 14 ಅಂದರೆ ಈಚೆಯಿಂದ 10 ಇಂಚ್ ಬರ್ತದೆ. ಶೇಪು ನಾನು ಕೊಡುವಂಥದ್ದು ಇಷ್ಟಕ್ಕೆ ನಾನು ಶೇಪ್ ಕೊಡ್ತೀನಿ, ಇಷ್ಟು ಇಟ್ಟುಕೊಂಡು. ಯಾಕಂದರೆ ಇಲ್ಲಿಂದ ಕೊಟ್ಟರೆ ತುಂಬ ಜಾಸ್ತಿ ಆಗ್ತದೆ, ಅದಕ್ಕಾಗಿ. ಇವಾಗ ಈ ಬದಿಯಿಂದ 2 ಇಂಚು ಅಥವಾ 2.25 ಇಂಚು ಬಿಟ್ಟು, ಚಿಕ್ಕ ಬ್ಲೌಸಿಗೆ 2 ಇಂಚು, ಇನ್ನೂ ಚಿಕ್ಕ ಬ್ಲೌಸ್ ಇದ್ದರೆ ಇಲ್ಲಿ ಅಗಲ ಎಷ್ಟು ಕಮ್ಮಿ ಆಗುತ್ತದೋ ಅಷ್ಟೇ ಇಲ್ಲಿ ಕೂಡ ಕಮ್ಮಿ ಮಾಡುತ್ತಾ ಹೋಗಬೇಕು. 12 ಇದ್ದರೆ ಇಲ್ಲಿ 1.25 1.25, ಇಲ್ಲಿ 14 ಇದೆ, ಅದಕ್ಕಾಗಿ ನಾನು ಒಂದು 2.25 ಇಟ್ಟಿದ್ದೇನೆ. ಇಲ್ಲಿಂದ ಇಲ್ಲಿಗೆ ನೋಡಿ ಈ ಥರ ಲೈನನ್ನು ಹಾಕಿಕೊಳ್ಳಿ. ಇನ್ನು ಬೇರೆ ಒಂಥರದಲ್ಲಿ ಸ್ಲೀವ್ ಕಟ್ ಮಾಡೋದನ್ನು ಕೂಡ ಹೇಳಿಕೊಡ್ತೀನಿ. ಇದು ತುಂಬ ಹಳೆಯ ಪದ್ಧತಿ. ಈಗ ಎಲ್ಲ ಹೊಸ ಬಂದಿದೆ. ಈ ಸ್ಟೈಲಲ್ಲಿ ಶರ್ಟು ಕೋಟು ಎಲ್ಲ ಕಟ್ ಮಾಡ್ತಾರೆ. ನೋಡಿ, ಈ ಮಧ್ಯಕ್ಕೆ ಇದನ್ನು ಮಡಚಿ ಇಟ್ಟುಕೊಂಡು ಈ ಸ್ಕೇಲ್ನಿಂದ ನೋಡಿ ಇಲ್ಲಿಗೆ ಈ ಥರ ಮಾರ್ಕ್ ಹಾಕಿಕೊಳ್ಳಿ. ಈ ಮಾರ್ಕಿಗೆ, ಇಲ್ಲಿಂದ ಈ ಮಾರ್ಕಿಗೆ
ಇವಾಗ ಇದನ್ನು ಕೆಳಗೆ ಮಾರ್ಕ್ ಡ್ರಾ ಮಾಡುತ್ತಾ ಹೋಗಿ. ಈ ಥರ ಕೆಳಗಡೆಗೆ ಮಾರ್ಕನ್ನು ಡ್ರಾ ಮಾಡುತ್ತಾ ಹೋಗಿ. ಇವಾಗ ನೋಡಿ ಈ ಶೇಪ್ ಬಂದಿದೆ. ಇನ್ನು ಬೇಕಾದರೆ ಸ್ವಲ್ಪ ಡೀಪ್ ಮಾಡಿಕೊಳ್ಳಬಹುದು. ನಮಗೆ ಎಲ್ಲ ಅಂದಾಜಲ್ಲಿ ಗೊತ್ತಾಗುತ್ತದೆ. ಇವಾಗ ಮಾರ್ಕಿಂದ ಮೇಲಕ್ಕೆ ಅರ್ಧ ಇಂಚು ಇಟ್ಟು ಶೇಪ್ ಕೊಡಬೇಕು. ಈ ಮಧ್ಯಭಾಗದಿಂದ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ ಇವಾಗ ಸ್ಲೀವ್ ಕಟ್ಟಿಂಗ್ ರೆಡಿಯಾಗಿದೆ. ಆರಮ್ ಹೋಲು 8.5, ಆರಮ್ ಹೋಲ್ ರೌಂಡು 4, 14.5, ಬಾಟಮ್ 11. ನಾನು ನಿಮಗೆ ಇನ್ನೊಂದು ರೀತಿಯ ಸ್ಲೀವ್ ಕಟ್ಟಿಂಗನ್ನು ತೋರಿಸುತ್ತೇನೆ. ಇದು ಕೂಡ ಅಷ್ಟೇ 14.5 ಇದೆ. ಇವಾಗ ಇದರ ಮಧ್ಯಭಾಗವನ್ನು ತೆಗೆದುಕೊಳ್ಳಬೇಕು. ಅಂದರೆ ಇದನ್ನು ಈ ರೀತಿ ಫೋಲ್ಡ್ ಮಾಡುವ. ಇಲ್ಲಿಗೆ ಮಾರ್ಕಿಂಗಿಗೆ ಮಧ್ಯಭಾಗ, ಇಲ್ಲಿ ಮಧ್ಯಭಾಗ ಆಯಿತು. ಇವಾಗ ಇದರ ಮಧ್ಯಭಾಗ ಈ ರೀತಿ ಇದನ್ನು ಫೋಲ್ಡ್ ಮಾಡುವ. ನೋಡಿ ಇವಾಗ ಇದು ಸೆಂಟರ್ ಆಯಿತು. ಇಲ್ಲಿ ಈ ರೀತಿ ಸ್ಕೇಲನ್ನು ಇಟ್ಟುಕೊಂಡು ಇಲ್ಲಿ ಈ ರೀತಿ ಇಟ್ಟಿದ್ದರೆ ಇದನ್ನು ಈಗ ಉಲ್ಟಾ ಮಾಡಬೇಕು. ನೋಡಿ ಈ ಥರ ಇಟ್ಟುಕೊಳ್ಳಿ. ಇದಕ್ಕೆ ಒಂದಕ್ಕೊಂದು ಮ್ಯಾಚ್ ಆಗುವ ರೀತಿಯಲ್ಲಿ ಈ ರೀತಿ ಗೆರೆಯನ್ನು ಹಾಕಿ. ಆಮೇಲೆ ಇಲ್ಲಿಂದ ಈ ರೀತಿ ಇಟ್ಟು ಇಲ್ಲಿಂದ ಮೇಲಕ್ಕೆ ಅರ್ಧ ಇಂಚು, ಈ ಮಧ್ಯದಿಂದ ಬೇಕಾದರೆ ಮಾರ್ಕ್ ಹಾಕಿಕೊಳ್ಳುವ. ಇಲ್ಲಿಂದ ಅರ್ಧ ಇಂಚು ಮೇಲಕ್ಕೆ ಈ ಥರ ನಿಧಾನವಾಗಿ ಮಾಡಿಕೊಳ್ಳಿ. ಇಲ್ಲಾಂದರೆ ಮೊದಲು ಪೇಪರ್ನಲ್ಲಿಯೇ ಮಾಡಿಕೊಳ್ಳುವುದು ಒಳ್ಳೆಯದು. ಈ ರೀತಿ ಮಾರ್ಕ್ ಮಾಡಿ ಪುನಃ ಇದನ್ನು ಉಲ್ಟಾ ತಿರುಗಿಸಿಕೊಳ್ಳಬೇಕು. ಇವಾಗ ಈ ರೀತಿ ಆಯ್ತಲ್ಲ. ಈ ಥರ ಕೂಡ ಕಟಿಂಗ್ ಮಾಡಿಕೊಳ್ಳಬಹುದು. ಅಭ್ಯಾಸ ಮಾಡಿದರೆ ನಿಮಗೆ ಎಲ್ಲವೂ